ಹೆಲೋ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸನ್ಸೈನ್ ರೂಪಸ್ ವ್ಲಾಗ್ಸ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ವೀಕ್ಷಕರೇ, ನಮ್ಮ ಅಜ್ಜಿ ಮನೆಯಲ್ಲಿ ಮನೆದೇವರಿಗೆ 1 ಇಯರ್ ಬ್ಯಾಕ್ ಕುಲದೇವತೆ ಶ್ರೀ ಗುಡ್ಡದ ಮಾರಮ್ಮನವರಿಗೆ ಅರ್ಕೆ ಕೂಡ ಹೊತ್ಕೊಂಡಿರ್ತಾರೆ. ಸೊ ಅದಕ್ಕೇ ಒಂದು ಮೇಕೆ ಕೂಡ ಬಿಟ್ಟಿರ್ತಾರೆ ಕುಲದೇವತೆಗೆ. ನಾವು ಕೂಡ ಮಾರ್ನಿಂಗ್ ಬೇಗ ಎದ್ದು ಮಡಿಯಿಂದ ಮನೆಯಲ್ಲಿ ಪೂಜೆ ಕೂಡ ಮಾಡಿ, ಹಾಗೆಯೇ ಹೋಗುವಂತಹ ವೆಹಿಕಲ್ಗೂ ಕೂಡ ಪೂಜೆ ಕೂಡ ಮಾಡಿ ಮನೆಯಿಂದ 7 o'clock ಕೂಡ ಬಿಡ್ತೀವಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ಹಾಗೆಯೇ ಬೆಳಿಗ್ಗೆ ಟೈಮ್ ಫ್ರೆಶ್ ಮೂಡಲ್ಲಿ ದೇವರ ಸಾಂಗ್ ಕೇಳಿದ್ರೆ ಏನೋ ಒಂಥರ ಮೈಂಡ್ ಫುಲ್ ಫ್ರೆಶ್ ಆಗಿರುತ್ತೆ. ಹಾಗೆಯೇ ತುಂಬ ಹ್ಯಾಪಿಯಾಗಿರಬಹುದು ಕೂಡ ಅಲ್ವಾ ಫ್ರೆಂಡ್ಸ್. ನಾವು ಕೂಡ ನಮ್ಮ ಊರಿಂದ 7 o'clock ಕೂಡ ಬಿಟ್ಟಿರ್ತೀವಿ. ಡೇಟ್ ಕೂಡ ಮೇ ತಿಂಗಳು 7ನೇ ತಾರೀಕು 2024 ಅಂದು ಕೂಡ ಫಿಕ್ಸ್ ಮಾಡಿರ್ತಾರೆ. ಹಾಗೆಯೇ ಬೆಳಗಿನ ಜಾವ 3:30 ಮಳೆ ಬೇರೆ ಸಿಕ್ಕಾಪಟ್ಟೆ ಇದ್ದಿದ್ದರಿಂದ ಎಲ್ಲರೂ ಕೂಡ ಓಡಿಸೋದು ತುಂಬಾ ರಿಸ್ಕಿ ಅನ್ನಿಸ್ತು. ಬೇಬಿ ಕೂಡ ಬೇಗ ಎದ್ದಿದ್ದರಿಂದ ಮಲ್ಕೊಬಿಟ್ಟು ಅವನು ಗಾಡೀಲಿ ಕೂಡ. ನಂತರ ಎಲ್ಲರೂ ಕೂಡ ಗಾಡಿಯಲ್ಲಿ ಕೂಡ ಹೊರಟಿದ್ವಿ. ಹಾಗೆಯೇ ಮನೆ ದೇವಸ್ಥಾನಕ್ಕೆ ಹೊರಡ್ತೀವಿ ಅಂದ್ರೂ ಕೂಡ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ಹಾಗೆಯೇ ಈ ದೇವಸ್ಥಾನವು ನಿಮಗೆಲ್ಲರಿಗೂ ಗೊತ್ತಿರುವಂತೆ ಕೊಳ್ಳೇಗಾಲದಿಂದ ಟೆಂಪಲ್ಗೆ ಜಸ್ಟ್ 14 kilometers ಕೂಡ ಆಗಿರುತ್ತದೆ. ಹಾಗೆಯೇ ಅಲ್ಲೇ ದೊಡ್ಡಿಂದುವಾಡಿ ಸರ್ಕಲ್ ಅಂತ ಕೂಡ ಇರುತ್ತೆ. ಅದರ ಪಕ್ಕನೇ ಶ್ರೀ ಗುಡ್ಡದ ಮಾರಮ್ಮನವರ ದೇವಸ್ಥಾನ ನೀವು ಇವಾಗ ನೋಡ್ತಾ ಇರ್ಬೋದು. ದೇವಸ್ಥಾನ ಕೂಡ ರೀಚ್ ಆದ್ವಿ. ಅಲ್ಲೇ ಪೂಜೆ ಸಾಮಗ್ರಿಗಳು ಕೂಡ ಸೌಲಭ್ಯ ಇದೆ. ಹಾಗೆಯೇ ಶ್ರೀ ಗುಡ್ಡದ ಮಾರಮ್ಮನವರ ದೇವಸ್ಥಾನದ ಬೋರ್ಡ್ ಕೂಡ ನೀವು ನೋಡ್ತಾ ಇರ್ಬೋದು, ಎಷ್ಟು ದೊಡ್ಡದಾಗಿಟ್ಟಿದ್ದಾರೆ ಅಂತ. ಹಾಗೆಯೇ ನಾವು ತಂದಿರುವಂತಹ ಅರ್ಕೆ ಮೇಕೆ ಕೂಡ ಅಲ್ಲಿ ತಗೊಂಡು ಹೋದ್ವಿ. ಹಾಗೆಯೇ ದೇವಸ್ಥಾನದ ಗರ್ಭಗುಡಿಯನ್ನು ಕೂಡ ಸೆಪ್ರೇಟ್ ಕ್ಲೀನ್ ಮಾಡ್ತಿದ್ದಾರೆ, ನೀವು ಇವಾಗ ನೋಡ್ತಾ ಇರ್ಬೋದು. ಹಾಗೆಯೇ ಪ್ರಧಾನ ಅರ್ಚಕರು ಕೂಡ ನಾವು ತಂದಿರುವಂತಹ ಮೇಕೆಗೆ ಅರಿಶಿನ ಕುಂಕುಮ ವಿಭೂತಿ ಮತ್ತು ಹೂವನ್ನೆಲ್ಲ ಇಟ್ಟು ನಾವು ಕೂಡ ಪ್ರೀತಿಯಿಂದ ಈ ಮೇಕನ್ನು ಬುಂಜಿ ಅಂತ ಕೂಡ ಕರಿತಿದ್ವಿ. ಸೊ ನಮ್ಮನ್ನಂತೂ ತುಂಬ ಹತ್ತಿರದಲ್ಲೇ ಒಪ್ಕೊಬಿಟ್ಟಿತ್ತು. ಸೊ ಯಾವುದಾದ್ರು ಪ್ರಾಣಿಗಳಾದರೂ ಅಷ್ಟೇ ನಾವು ತುಂಬ ಹಚ್ಕೊಬಿಟ್ರೆ ಅದು ಮರೆಯೋದು ತುಂಬ ಕಷ್ಟ, ನೀವು ಇವಾಗ ನೋಡ್ತಾ ಇರ್ಬೋದು. ಪ್ರಧಾನ ಅರ್ಚಕರುಗಳು ಕೂಡ ತೀರ್ಥವನ್ನು ತಗೊಬಂದು ಅದರ ಶರೀರ ಮತ್ತು ಕುತ್ತಿಗೆಗೆ ಚುಮಕಿಸುತ್ತಾರೆ 1-2 ಬಾರಿ. ಸೊ ಚುಮಕಿಸಿದ ನಂತರ ಮೇಕೆ ಕೂಡ ದೇವ್ರ ಹತ್ರ ನೋಡಿಕೊಂಡು ಅದರಂತೆ ದೇವರ ದಯೆ ನಮ್ಮ ಮೇಕೆ ಕೂಡ ತನ್ನ ಶರೀರವೆಲ್ಲ 1-2 ಬಾರಿ ಅಲುಗಾಡಿಸಿ ಶರೀರವನ್ನು ಕೂಡ ಚಾಚಿ ಒದರುತ್ತದೆ. ಆವಾಗ ದೇವತೆ ಒಪ್ಪಿಕೊಂಡಿರುತ್ತಾಳೆ ಎಂಬುದು ಕೂಡ ನಿಮ್ಮೆಲ್ಲರ ಪವಿತ್ರವಾದ ನಂಬಿಕೆ, ವಾಡಿಕೆ ಅಂತಲೇ ಹೇಳ್ಬೋದು. ನಂತರ ದೇವಾಲಯದ ಹೊರನೋಟವನ್ನೆಲ್ಲ ಒಂದೊಮ್ಮೆ ವೀಕ್ಷಣೆ ಮಾಡಿಕೊಂಡು ಅಲ್ಲೇ ದೇವಾಲಯದ ಎಡಭಾಗದಲ್ಲಿ ಕೆಳಭಾಗದಲ್ಲಿರುವಂತಹ ಶಾಮಿಯಾನಕ್ಕೆ ಕೂಡ ಹೋಗ್ತೀವಿ. ಸೊ ಅಲ್ಲೇ ಕೂಡ ನಮ್ಮ ಮನೆಯವರೆಲ್ಲ ಶಾಮಿಯಾನವನ್ನಿಟ್ಟು ರೆಡಿ ಕೂಡ ಮಾಡಿರ್ತಾರೆ. ಹಾಗೆಯೇ ಬಂದಿರತಕ್ಕಂತಹ ಗೆಸ್ಟ್ಗಳನ್ನ ಕೂಡ ಮಾತಾಡಿಸ್ಕೊಂಡು ನಂತರ ಹಾಗೆಯೇ ನಾವು ಕೂಡ ತಾಯಿಗೆ ಪೂಜೆ ಮಾಡಿಸೋಣ ಅಂತ ಅಂದ್ಕೊಂಡು ತಾಯಿಗೆ ತಂದಿರ್ತಕ್ಕಂತಹ ಹೂವು, ಬಳೆ, ಅರಿಶಿನ, ಕುಂಕುಮ, ಸೀರೆ, ಗಾಜಿನ ಬಳೆ ಇಷ್ಟು ಗಂಧದ ಕಡಿ ಇಷ್ಟು ಪೂಜೆ ಸಾಮಗ್ರಿಗಳು ಕೂಡ ತಟ್ಟೆಗೆ ಸಿದ್ಧತೆ ಮಾಡಿಕೊಂಡು ದೇವಾಲಯಕ್ಕೆ ಕೂಡ ಹೋಗ್ತೀವಿ ನಾವು ಮತ್ತು ನಮ್ಮ ಫ್ಯಾಮಿಲಿ. ಸೊ ಇವಾಗ ನೋಡಬಹುದು, ಆವಾಗಲೇ ಗರ್ಭಗುಡಿ ಕ್ಲೀನ್ ಮಾಡ್ತಿದ್ದಾರೆ ಅಂತ ನಾನು ಹೇಳಿದ್ದೆ ಅಲ್ವಾ. ಇವಾಗ ನೋಡಿ ತಾಯಿಗೆ ಯಾವ ರೀತಿ ಹೂವುಗಳಿಂದ ಆಭರಣಗಳಿಂದ ಅಲಂಕಾರ ಕೂಡ ಮಾಡಿದ್ದಾರೆ ಅಂತ. ದೇವಿ ಎದ್ದು ಬರುವ ಹಾಗೆ ಪ್ರಸ್ತಾಪದಿಂದ ಕಾಣ್ತಾ ಇದ್ದಾರೆ. ನೋಡಲು ತುಂಬ ಸುಂದರವಾಗಿ ಕೂಡ ಕಾಣ್ತಾ ಇದ್ದಾರೆ. ಈ ದೇವಿ ದರ್ಶನ ಮಾಡಿದ್ದು ನಮ್ಮದು ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಹೇಳ್ಬೋದು. ಹಾಗೆಯೇ ಮಗು ಶರೀರವನ್ನು ನೆಲಕ್ಕೆ ಭಕ್ತಿಯಿಂದ ಕೂಡ ನಮಸ್ಕರಿಸ್ತೀವಿ. ನಂತರ ಮಂಗಳಾರತಿ, ತೀರ್ಥ, ಹೂವು, ಕಸದ ಎಲ್ಲ ಕೂಡ ಸ್ವೀಕರಿಸ್ಕೊಂಡು ದೇವಸ್ಥಾನದ ಸುತ್ತ ಒಂದು ಪ್ರದಕ್ಷಿಣೆ ಕೂಡ ಹಾಕ್ತಾಯಿದ್ದೀನಿ. ಹಾಗೆಯೇ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ವಾರದ 7 ದಿನಗಳಲ್ಲಿ ಮಂಗಳವಾರ ಮತ್ತು ಶುಕ್ರವಾರ 2 ದಿನಗಳಲ್ಲಿ ಕೂಡ ವಿಶೇಷವಾಗಿ ಅಚ್ಚುಕಟ್ಟಾಗಿ ಅಲ್ಲಿಯ ಪ್ರಧಾನ ಅರ್ಚಕರು ಪೂಜೆಯನ್ನು ಕೂಡ ಮಾಡಿಕೊಡ್ತಾರೆ.
ಸೊ ಹಾಗೆಯೇ ಫ್ರೆಂಡ್ಸ್, ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ, ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ದೇವಸ್ಥಾನದ ಸುತ್ತ ಒಂದು ರೌಂಡ್ ಪ್ರದಕ್ಷಿಣೆ ಕೂಡ ಹಾಕೊಂಡು ಬಂದೆ. ಸೊ ನೆಕ್ಸ್ಟ್ ಬಂದು ದೇವ್ರಿಗೆ ಕೂಡ ನಮಸ್ಕಾರ ಕೂಡ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ಹೊರಡ್ತೀವಿ ಹೊರಗಡೆ ಒಂದು ರೌಂಡು. ಸೊ ಅಲ್ಲಿ ನಮ್ಮ ಅಣ್ಣನ ಜೊತೆ ಫೋಟೋ ಕೂಡ ತಗೊಂಡೆ. ಸೊ ಹಾಗೆಯೇ ಗೆಸ್ಟ್ಗಳು ಕೂಡ ಬಂದಿದ್ದು ಅಷ್ಟರಲ್ಲಿ. ಸೊ ಅವ್ರನ್ನೂ ಕೂಡ ಮಾತಾಡ್ಸೋಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ಹಾಗೆಯೇ ಈ ರೀತಿ ಫಂಕ್ಷನ್ ಮಾಡಿದಾಗಲೇ ಏನೋ ಒಂಥರ ಖುಷಿ. ಎಲ್ಲರೂ ಕೂಡ ಒಟ್ಟಿಗೆ ಸೇರ್ಕೊಂಡ್ರೆ ಏನೋ ಒಂಥರ ಇನ್ನೂ ಎಕ್ಸ್ಪೆಷಲಿ ನಮ್ಮ ಹೆಣ್ಮಕ್ಳು ಕೇಳಬೇಕಾ, ಅವ್ರಿಗಂತೂ ತುಂಬ ವಿಶೇಷವಾಗಿ ಖುಷಿ ಇರುತ್ತೆ. ಸೊ ಎಲ್ಲರೂ ಕೂಡ ತಿಂಡಿ ತಿಂದು ಅಡುಗೆಗೆ ರೆಡಿ ಕೂಡ ಮಾಡ್ಕೊತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ನಮ್ಮ ಕಡೆ ಫ್ಯಾಮಿಲಿಯಿಂದ ಎಷ್ಟೊಂದು ಗೆಸ್ಟ್ಸ್ಗಳು ಬಂದಿದ್ದಾರೆ, ಯಾರ್ಯಾರು ಬಂದಿದ್ದಾರೆ ಅಂತ ನೀವು ಇವಾಗ ನೋಡ್ತಾ ಇರ್ಬೋದು. ಅವರು ಕೂಡ ನಾನ್ ವೆಜ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ, ಹಾಗೆಯೇ ಮಸಾಲೆ ಎಲ್ಲ ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ. ನೀವು ಇವಾಗ ನೋಡ್ತಾ ಇರ್ಬೋದು. ಎಲ್ಲರೂ ಕೂಡ ಹಚ್ಕೊಂಡು ಎಲ್ಲ ಹೇಗೆ ಮಾಡ್ತಾಯಿದ್ದಾರೆ ಒಟ್ಟಿಗೆ ಅಂತ. ಈ ಥರ ಮಾಡೋದು ಅಂದ್ರೇ ಏನೋ ಒಂಥರ ಖುಷಿ ಅಲ್ಲ ಫ್ರೆಂಡ್ಸ್. ಸೊ ಅವರೆಲ್ಲ ಇರ್ತಾರೆ, ನಾವೆಲ್ಲ ಇರ್ತೀವಿ. ಎಲ್ಲರೂ ಕೂಡ ಒಟ್ಟಿಗೆ ಬಂದು ಸೇರಿದಾಗ ಅದು ಆಗೋ ಖುಷಿನೇ ಬೇರೆ, ಹಾಗೆಯೇ ಮಜೆನೇ ಬೇರೆ. ಸೊ ಬಂದಿರ್ತಕ್ಕಂತಹ ಗೆಸ್ಟ್ಗಳನ್ನೆಲ್ಲ ಒಂದು ರೌಂಡ್ ಮಾತಾಡಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿರುವಂತಹ ಇನ್ನೊಂದು ಟೆಂಪಲ್ಗೆ ಕೂಡ ಬರ್ತೀವಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಸುಂದರವಾಗಿದೆ ಆ ದೇವಸ್ಥಾನ ಅಂತ. ಸ್ಟೆಪ್ಸ್ ಮೇಲೆ ಹೋಗ್ಬೋದು. ಶ್ರೀ ದಿವ್ಯ ಸ್ವರೂಪಿಣಿ ಪಾರ್ವತಮ್ಮನವರ ಸನ್ನಿಧಿಗೆ ಬಂದು ಮಹಾಮಂಗಳಾರತಿ ಮತ್ತು ತೀರ್ಥ ಎಲ್ಲ ತಗೊಂಡು ಹೊರಗಡೆ ಬರ್ತೀವಿ. ದೇವಸ್ಥಾನದ ಹೊರನೋಟ ಬಂದು ತುಂಬ ಚೆನ್ನಾಗಿದೆ. ಅಲ್ಲೇ ಸುತ್ತ ಬಿಡಿಸಿರುವ ದೇವರ ಮೂರ್ತಿಯ ಭಾವಚಿತ್ರಗಳನ್ನು ನೋಡುತ್ತಾ ನಂದಿ ಬಸವ ಲಾಡ್ ಹತ್ರ ಬಂದು ನಮ್ಮ ಆಸೆ ಆಕಾಂಕ್ಷೆಗಳ ಬೇಡಿಕೆಗಳನ್ನು ಬಸವನ ಕಿವಿಯಲ್ಲಿ ಭಕ್ತಿಯಿಂದ ಹೇಳ್ಕೊಂಡೆ. ನೀವು ಇವಾಗ ನೋಡ್ಕೋಬೋದು, ಅದು ನನ್ನ ನಂಬಿಕೆ. ಹಾಗೆಯೇ ಪಕ್ಕದಲ್ಲಿರುವ ಶಿವನ ದೇವಾಲಯಕ್ಕೂ ಕೂಡ ನಮಸ್ಕರಿಸಿ ಸುತ್ತ ಪ್ರದಕ್ಷಿಣೆ ಕೂಡ ಹಾಕಿ ವಾಪಸ್ ಕೂಡ ಹೊರಡ್ತೀವಿ. ಅಷ್ಟರಲ್ಲಾಗಲೇ ನಮ್ಮ ಫ್ಯಾಮಿಲಿಯವರಿಗೆಲ್ಲ ಊಟ ಕೂಡ ರೆಡಿಯಾಗಿತ್ತು, ನಾನ್ ವೆಜ್ ಊಟ. ಸೊ ಎಲ್ಲರೂ ಕೂಡ ಬಂದು ತಾಯಿಗೆ ತಂದಿರುವಂತಹ ಅವ್ರು ತಂದಿರುವಂತಹ ಪೂಜೆ ಸಾಮಗ್ರಿಗಳನ್ನ ಪೂಜೆ ಮಾಡಿಸಿ ಮಧ್ಯಾಹ್ನದ ಭೋಜನವನ್ನು ಕೂಡ ತುಂಬ ಸಂತೋಷದಿಂದ ಎಲ್ಲರೂ ಫ್ಯಾಮಿಲಿ ಊಟ ಎಲ್ಲ ಮಾಡಿಕೊಂಡು ತುಂಬ ಎಂಜಾಯ್ ಮಾಡಿದ್ರು. ನಾವು ಕೂಡ ಎಲ್ಲರ ಜೊತೆನೂ ಕೂಡ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಫ್ರೆಂಡ್ಸ್, ಇವಾಗ ನಾವು ಕೂಡ ಊಟ ಎಲ್ಲ ಮಾಡಿದ್ವಿ. ಊಟ ತುಂಬ ಚೆನ್ನಾಗಿತ್ತು. ದೇವಸ್ಥಾನದಲ್ಲಿ ಕೇಳಲೇಬೇಕಾ, ದೇವಸ್ಥಾನದ ಊಟ ಮಾತ್ರ ಮಸ್ತಾಗಿರುತ್ತೆ, ನನಗೂ ತುಂಬ ಇಷ್ಟ ಆಯಿತು. ಸೊ ಎಲ್ಲರೂ ಕೂಡ ಫೋಟೋ ಎಲ್ಲ ತೆಗೆಸ್ಕೊಂಡು ತಮ್ಮ ಮನೆಗೆ ತೆರಳಿದೆವು. ಸೊ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಫ್ಯಾಮಿಲಿ ಫಂಕ್ಷನ್ ಪುಟ್ಟ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ. ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮರೆಯದೆ ಯೂಟ್ಯೂಬ್ ಚಾನಲ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.